ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನೀಗ 2 ನಿಮಿಷದಲ್ಲಿ ಮಾಡೋ ಸಿಂಪಲ್ಲಾಗಿರೋ ಚಿತ್ರಾನ್ನ ಹೇಳ್ಕೊಡ್ತೀನಿ ಬನ್ನಿ. ಎಲ್ರಿಗೂ ಬರುತ್ತೆ ಆಲ್ಮೋಸ್ಟ್, ಆದ್ರೂ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಮೊದಲಿಗೆ ಸಾಸಿವೆ, ಕರಿಬೇವು, ಅರಿಶಿಣ, 5ರಿಂದ 6 ಹಸಿಮೆಣ್ಸಿನ್ಕಾಯಿ, 1 ಬ್ಯಾಡಗೆ ಮೆಣಸಿನ್ಕಾಯಿ, ಕಡಲೆಬೇಳೆ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ, ಕಡಲೆ ಬೀಜ, ಈರುಳ್ಳಿ, ಎಣ್ಣೆ, ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಬನ್ನಿ ಇದು ಹೇಗೆ ಮಾಡೋದು ನೋಡೋಣ. ನಂತರ ನಾನು ಸ್ಟವ್ ಆನ್ ಮಾಡ್ಕೊಬಿಟ್ಟು ಒಂದು ಬಾಣಲಿ ಇಟ್ಕೊತೀನಿ. ಆ ಬಾಣಲಿಗೆ ಎಣ್ಣೆ ನಿಮ್ಗೆ ಎಷ್ಟು ಬೇಕಷ್ಟು. ಕೆಲವರು ತುಂಬ ಜಾಸ್ತಿ ಇಷ್ಟಪಡ್ತಾರೆ ಎಣ್ಣೆ ಚಿತ್ರಾನ್ನಕ್ಕೆ, ಕೆಲವರು ಅಷ್ಟು ಇಷ್ಟಪಡಲ್ಲ. ನಮ್ಮ ಮನೇಲಿ ಜಾಸ್ತಿ ಎಣ್ಣೆ ಇಷ್ಟಪಡಲ್ಲ, ಚಿತ್ರಾನ್ನಕ್ಕೆ ತುಂಬ ಎಣ್ಣೆ ಇದ್ದರೆ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ನೀಟಾಗಿ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಕ್ತೀನಿ. ಸಾಸಿವೆನೂ ನೀಟಾಗಿ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು. ನಂತರ ಏನು ಮಾಡ್ತೀನಿ, ಲೋ ಫ್ಲೇಮ್ ಮಾಡ್ಕೋಬೇಕು, ಯಾಕಂದರೆ ಇದು ಕಡಲೆ ಬೀಜ ಹಸಿ ಸ್ಮೆಲ್ ಬರುತ್ತೆ. ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಸ್ಮೆಲ್ಲೆಲ್ಲ ಹೋಗಿ ನೀಟಾಗಿ ಫ್ರೈ ಆದ ತಕ್ಷಣ ನಾನೇನು ಮಾಡ್ತೀನಿ ಅಂದರೆ, ನಮಗೆ ಎಷ್ಟು ಬೇಕಷ್ಟು ಕಡಲೆಬೇಳೆ ಹಾಕ್ಕೋಬೇಕು. ಯಾಕಂದರೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಜನ ಇಷ್ಟಪಡ್ತಾರೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕಡಲೆಬೇಳೆ ಇದ್ರೇ ಚಿತ್ರಾನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ಅಂದರೆ ಬೇಗನೂ ಮಾಡ್ಕೋಬೋದು, ಅಂದರೆ ತುಂಬ ರುಚಿಯಾಗೂ ಇರುತ್ತೆ. ಹಾಗಾಗಿ ನಾನು ಎರಡೂ ಹಾಕ್ಕೋತೀನಿ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಉದ್ದಿನಬೇಳೆನೂ ಹಾಕ್ತಾರೆ. ನಾನು ಕೆಲವೊಂದು ಟೈಮ್ ಉದ್ದಿನಬೇಳೆ ಹಾಕ್ತೀನಿ. ಉದ್ದಿನಬೇಳೆ ಇರಲಿಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಇದ್ದರೆ ಹಾಕ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನಂತರ ನಾನೇನು ಮಾಡ್ತೀನಿ ಅಂದರೆ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಈರುಳ್ಳಿ ಮತ್ತು 4ರಿಂದ 5 ಹಸಿರು ಮೆಣಸಿನ್ಕಾಯಿ, 1 ಬ್ಯಾಡಗೆ ಮೆಣಸಿನ್ಕಾಯಿ. ಯಾಕಂದರೆ ತುಂಬ ಹಸಿರು ಮೆಣಸಿನ್ಕಾಯಿ ಇದ್ಬಿಟ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾನು ಏನು ಮಾಡ್ತೀನಿ, ಯಾವುದೇ ಅಡುಗೆ ಆದ್ರೂ 1 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಬಿಡ್ತೀನಿ. ಆಗ ತುಂಬ ರುಚಿಯಾಗೂ ಇರುತ್ತೆ, ಮತ್ತು ಅಂದರೆ ಗ್ಯಾಸ್ಟ್ರಿಕ್ಕು ಸ್ವಲ್ಪ ಇದಾಗುತ್ತೆ, ಕಂಟ್ರೋಲ್ ಆಗುತ್ತೆ ಅಂತ ಏನು ಮಾಡ್ತೀನಿ, ಅದನ್ನು ಒಣಮೆಣ್ಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡೂ ಹಾಕೋದ್ರಿಂದ ಬ್ಯಾಲೆನ್ಸ್ ಆಗಿರುತ್ತೆ. ರುಚಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಂತರ ಏನು ಮಾಡ್ತೀನಿ, ಈರುಳ್ಳಿ ತುಂಬ ಫ್ರೈ ಮಾಡೋಕ್ಕೂ ಕೂಡ ಹೋಗಬಾರ್ದು. ಯಾಕಂದರೆ ತುಂಬ ಫ್ರೈ ಮಾಡಿಬಿಟ್ರೆ ಅದು ರುಚಿ ಇರಲ್ಲ. ಅದು ಒಂದು 50% ಬೆಂದರೆ ಸಾಕು ಈರುಳ್ಳಿ, ಇನ್ನು 50% ಅವಶ್ಯಕತೆ ಇರಲ್ಲ. ನಂತರ ಅರಿಶಿಣನೂ ಅಷ್ಟೇ, ನಂಗೆ ನಮ್ಮ ಮನೆಯವ್ರಿಗೆ ತುಂಬ ಎಲ್ಲೋ ಇದ್ದರೆ ಇಷ್ಟ ಆಗೋಲ್ಲ. ಹಾಗಾಗಿ ಲೆಮನ್ ಕಲರ್ ಇರಬೇಕು ಚಿತ್ರಾನ್ನ, ಅದೇ ತುಂಬ ರುಚಿಯಾಗಿರುತ್ತೆ. ನಂತರ ಏನು ಮಾಡ್ತೀನಿ ನಾನು ಅಂದರೆ, 1 ಕಪ್ಪು ತೆಂಗಿನಕಾಯಿ ತುರಿ, 1 ಕಪ್ಪು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಕೊಬಿಟ್ಟು ನಂತರ ಉಪ್ಪು ಹಾಕೋದು ನಾನು ಸ್ಕಿಪ್ ಆಗಿತ್ತು, ಉಪ್ಪು ತೋರಿಸೋದು. ಹಾಗಾಗಿ ಉಪ್ಪು ಇಲ್ಲ ಹಾಕ್ತಿದ್ದೀನಿ ನೋಡಿ. ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ, ನೀಟಾಗಿ ಮಿಕ್ಸ್ ಆದರೆ, ಅದು ಸ್ವಲ್ಪ ಮಿಕ್ಸ್ ಆದರೆ ಸಾಕು, ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಚಿತ್ರಾನ್ನದ ಗೊಜ್ಜು ಆಲ್ಮೋಸ್ಟ್ ರೆಡಿನೇ. ಇದು ಇಷ್ಟೇ, ಇನ್ನೇನು ಇಂಗ್ರೀಡಿಯೆಂಟ್ಸ್ ಇರಲ್ಲ. ನಂತರ ಏನು ಮಾಡ್ತೀನಿ ಅಂದರೆ, ಇಷ್ಟೆಲ್ಲ ಹಾಕೊಂಡ್ಮೇಲೆ ನಿಂಬೆಹಣ್ಣಿನ ರಸ, 1 ನಿಂಬೆಹಣ್ಣು ಹಾಕ್ಕೋಬೇಕು. ಯಾಕಂದ್ರೆ ನಿಂಬೆಹಣ್ಣು ಹಾಕಿದ್ರೇ ಚಿತ್ರಾನ್ನ ಟೇಸ್ಟು. ಹಾಗಾಗಿ ನಾನು 1 ನಿಂಬೆಹಣ್ಣ ಪೂರ್ತಿ ಹಿಂಡ್ಕೊಂಡಿದ್ದೆ. ಇಬ್ಬರಿಂದ ನಮಗೆ 1 ನಿಂಬೆಹಣ್ಣು ಸರಿಯಾಗುತ್ತೆ. ಯಾಕಂದರೆ ಕೆಲವರು ನಿಂಬೆಹಣ್ಣು ಇಷ್ಟಪಡಲ್ಲ. ನಿಂಬೆಹಣ್ಣು ಹಾಕಿದ್ರೇ ನಿಮಗೆ ಚಿತ್ರಾನ್ನ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ನಾನೇನು ಮಾಡ್ತೀನಿ, ಪಕ್ಕದಲ್ಲೇ ರೈಸಿಗೆ ಇಟ್ಕೊಂಡಿದ್ದೆ. ಯಾಕಂದರೆ ರೈಸು ಆರಿದ ಮೇಲೆ ಹಾಕಿದ್ರೆ ನಿಮಗೆ ತುಂಬ ಹುಡಿಯಾಗಿ ಬರುತ್ತೆ. ನಾನು ಸ್ವಲ್ಪ ಸ್ಕೂಲಿಗೆ ಮಗಳಿಗೆ ಟೈಮ್ ಆಗಿದ್ದರಿಂದ ನಾನೇನು ಮಾಡಿದೆ, ಬಿಸಿದನ್ನೇ ಹಾಕ್ಬಿಟ್ಟೆ. ಅಂದರೆ ತುಂಬ ಏನು ಇದಾಗಿರಲಿಲ್ಲ, ನಮ್ಮದು ಮನೆ ಅಕ್ಕಿ ಆಗಿರೋದ್ರಿಂದ ನಮ್ಮದು ಇದೇ ಥರ ಬರೋದು ರೈಸು. ಹಾಗಾಗಿಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ, ಕಾಫಿ ಜೊತೆ ಆ ಕಾಂಬಿನೇಷನ್ನೇ ಬೇರೆ ಬಿಡಿ. ಯಾರಾದ್ರೂ ಅಷ್ಟೇ ಒಂದೇ ಒಂದು ಸತಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.